ನಮಸ್ಕಾರ, ನಾನು ನಿಮ್ಮ ರಾಧಿಕಾ ಚೇತನ್. ನಂದು ಮೊದಲನೇ ಚಿತ್ರ ರಂಗಿತರಂಗ ಆ್ಯಂಡ್ ಐವ್ ಗಾಟ್ ನಾಮಿನೇಟೆಡ್ ಫಾರ್ ಮೈ ರೋಲ್ ಇನ್ ರಂಗಿತರಂಗ ಫಾರ್ ಬೆಸ್ಟ್ ಡೆಬ್ಯೂಟೆಂಟ್. ಥ್ಯಾಂಕ್ ಯು ಸಾಯಿಮಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ನಾಮಿನೇಷನ್. ಅಪಾರ್ಟ್ ಫ್ರಮ್ ದ್ಯಾಟ್ ಐ ಆಮ್ ಆಲ್ಸೋ ಪರ್ಫಾರ್ಮಿಂಗ್ ದಿಸ್ ಸಾಯಿಮಾ. ನನಗೆ ತುಂಬಾ ಇಷ್ಟ, ಒನ್ ಆಫ್ ಮೈ ಫೇವ್ರೆಟ್ ಅವಾರ್ಡ್ ಫಂಕ್ಷನ್ಸ್ ಇದು. ಈಗ ಎಲ್ಲರೂ ಸ್ಟಾರ್ಸ್ನೆಲ್ಲ ಮೀಟ್ ಮಾಡಿ ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಅ ವೆರಿ ವಾರ್ಮ್ ವೆಲ್ಕಮ್ ಹಿಯರ್. ಸೊ ವೇ ಟು ಗೋ ಸಾಯಿಮಾ ಆ್ಯಂಡ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ದ ಪರ್ಫಾರ್ಮೆನ್ಸ್. ನನ್ನ ಪರ್ಫಾರ್ಮೆನ್ಸಲ್ಲಿ 5 ಸಾಂಗ್ಸ್ ಇದೆ. ಉಳಿದವರು ಕಂಡಂತೆ ಚಿತ್ರದ್ದು. ಎರಡನೇದು ಬಂದು ನೋ ಪ್ರಾಬ್ಲಮ್, ವಜ್ರಕಾಯ ಚಿತ್ರ. ಮೂರನೇದು ರಿಕ್ಕಿ ಓ ಬೇಬಿ. ನಾಲ್ಕನೇದು ಕೃಷ್ಣ ಕಾಲಿಂಗ್. ಐದನೇದು ಗಾನ ಭಜಾನ. ಅಭಾವಿ ಸೀನ್ ನಿಮಗೆ ನೆನಪಿದೆಯಾ? ಅಭಾವಿ ಸೀನ್ ಮಾಡಬೇಕಾದ್ರೆ ಅನೂಪ್ ಅವರು ತುಂಬಾ ಪರ್ಟಿಕ್ಯುಲರ್ ಆಗಿದ್ದರು, ಯಾವ ಥರ ಅದು ಎಕ್ಸಿಕ್ಯೂಟ್ ಆಗಬೇಕು ಅಂತ. ಸೊ ಅದನ್ನು ಮಾಡೋಕ್ಕೆ ಸಾಕಷ್ಟು ಟೇಕ್ಸ್ ತೊಗೊಂಡಿದ್ದೀನಿ. ಬಟ್ ಜೋಕ್ಸ್ ಅಪಾರ್ಟ್, ಅದನ್ನು ಮಾಡೋಕ್ಕೆ ನನಗೆ ತುಂಬಾ ಚಾಲೆಂಜಿಂಗ್ ಅಂತ ಅನಿಸ್ತು. ಯಾಕಂದರೆ ಎಸ್ಪೆಷಲಿ ಈ ರಂಗಿತರಂಗ ಚಿತ್ರದಲ್ಲಿ ನಂದು ಪಾತ್ರ ತುಂಬಾ ವಿಭಿನ್ನವಾಗಿದೆ. ಸೊ ಒಂದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆಗಿದೆ. ಸೊ ಸೆಟ್ಟಲ್ಲಿ ನಾವು 3 ಜನ ಆ್ಯಕ್ಟರ್ಸು ತುಂಬಾ ಖುಷಿಯಿಂದ ಹಂಗಾಮ ಮಾಡ್ಕೊಂಡೆಲ್ಲ ಇದ್ವಿ. ಸೊ ದಟ್ ಈಸ್ ಮೆಮೊರಬಲ್ ಫಾರ್ ಮೀ. ಒನ್ ಡೈಲಾಗ್ ಫ್ರಮ್ ರಂಗಿತರಂಗ. ಗೌತಮ್, ಒಂದು ಕೇಳಿದ್ರೆ ನಡ್ಸ್ಕೊಡ್ತೀಯಾ? ನನಗೆ ಆಲ್ ಟೈಮ್ ಇನ್ಸ್ಪಿರೇಷನ್ ಯಾರು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು. ಹೀರೋಯಿನ್ಸಲ್ಲಿ ನನಗೆ ಲಕ್ಷ್ಮಿ ಮ್ಯಾಮ್ ತುಂಬಾ ಇಷ್ಟ. ಕ್ರೇಜಿಯೆಸ್ಟ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಐ ಥಿಂಕ್ ಇಟ್ ಈಸ್ ಕ್ಯೂಟೆಸ್ಟ್. ಬಿಕಾಸ್ ನಾವು ಸ್ಕೂಲ್ಸ್ಗೆಲ್ಲ ಹೋಗ್ತಾ ಇದ್ವಿ ಪ್ರಮೋಷನ್ಸ್ಗೆ. ಅಲ್ಲಿ ದೆರ್ ವಾಸ್ ದಿಸ್ ಕಿಡ್ ಹೂ ಕೇಮ್ ಅಪ್ ಟು ಮೀ ಆ್ಯಂಡ್ ಛೋಟಾ ಭೀಮ್ದೊಂದು ಸ್ಟಿಕ್ಕರ್ ಇದೆಯಲ್ಲ, ಅದನ್ನು ತೊಗೊಂಡು ಬಂದು ಅಕ್ಕ ಇದು ನಿಮಗೆ ಅಂತ ಹೇಳಿದ್ರು. ಐ ಥಿಂಕ್ ದಟ್ ಈಸ್ ದ ಮೋಸ್ಟ್ ಕ್ಯೂಟೆಸ್ಟ್ ಮೊಮೆಂಟ್ ಫಾರ್ ಮೀ. ಡೋಂಟ್ ಮಿಸ್ ಟು ಸಿ ಮೈ ಪರ್ಫಾರ್ಮೆನ್ಸ್.